ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಾನಸ್ ಟೇಲ್ಸ್ ಕನ್ನಡ. ಇವತ್ತು ನವೆಂಬರ್ 16th, ಕರೆಕ್ಟ್ ಹೇಳಿದ್ದು, ನವೆಂಬರ್ 16th ಶನಿವಾರ. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ರೋಡ್ ಟ್ರಿಪ್ ಹೋಗ್ತಾ ಇದ್ದೇವೆ. ಸೊ ಸಚಿನ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದಾನೆ ರೋಡ್ ಟ್ರಿಪ್. ಆ್ಯಕ್ಚುಲಿ ಸಚಿನ್ ಪ್ಲ್ಯಾನ್ ಮಾಡಿಲ್ಲ, ನಮ್ಮ ಜೊತೆ ಪ್ರಕೃತಿ ಇದ್ದಾಳೆ. ನಾನ್ ಪ್ಲಾನ್ ಮಾಡಿದ್ದೆ. ಯಾರು ಪ್ಲ್ಯಾನ್ ಮಾಡಿದ್ದು? ನಾನ್ ಮಾಡಿದ್ದೆ. ಆಯ್ತು, ಎಲ್ಲೆಲ್ಲ ಹೋಗ್ತಾ ಇದ್ದೇವೆ ಹೇಳಿ ಈಗ? ನಾವು ಗಾಂಧಿ ಕೋಟೆಗೆ ಹೋಗ್ತಿದ್ದೇವೆ. ಗಾಂಧಿಕೋಟೆ. ಸೊ ಇಲ್ಲಿ ಎಷ್ಟು ಕಿಲೋಮೀಟರ್ ಗಾಂಧಿಕೋಟೆ? ಗಾಂಧಿಕೋಟೆ ಈಸ್ 250 kilometers ಫ್ರಮ್ ಬ್ಯಾಂಗ್ಳೂರ್. ಕಿಲೋಮೀಟರ್ಸ್. ಬಟ್ ತುಂಬಾ ಏನೋ ಟ್ವಿಸ್ಟಿ ರೋಡ್ಸ್ ಎಲ್ಲ ಉಂಟು. ಪ್ರಕೃತಿ ಹೇಳ್ತಾ ಇದೆ ಎಂತ? ಹೌದಾ? ಎಂತ ಉಂಟು ಇಂಟ್ರೆಸ್ಟಿಂಗ್ ಅಲ್ಲಿ? ಫಸ್ಟಿಗೆ ಪೆನುಕೊಂಡದಲ್ಲಿ ಫೋರ್ಟ್ ಉಂಟು, ಮತ್ತೆ ರೋಡ್ ಎಕ್ಸ್ಪ್ಲೋರ್ ಮಾಡ್ಬೋದು, ಮತ್ತೆ ಕುಂಭಕರ್ಣ ಅಂತ ಹೇಳಿ ಒಂದು ಥೀಮ್ ಪಾರ್ಕ್ ಉಂಟು. ಓಕೆ. ಮತ್ತೆ ಅಲ್ಲಿಂದ ಆನ್ ದಿ ವೇ ಬೇಕಾದ್ರೆ ಲೇಪಾಕ್ಷಿ ಒಂದು ಸ್ಟಾಪ್ ಮಾಡ್ಬೋದು. ಓಕೆ, ಕೂಲ್. ಸೊ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತೀವಿ ಹೇಗೆಲ್ಲ ಇದೆ ಅಂತ. ಸ್ವಲ್ಪ ಡೀಟೋರ್ಸ್ ಎಲ್ಲ ಮಾಡ್ತಾ ಇರ್ತೇವೆ. ಬಟ್ ಫೈನಲ್ ಡೆಸ್ಟಿನೇಷನ್ ಗಾಂಧಿಕೋಟ. ಅಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ ಇವತ್ತು ರಾತ್ರಿ. ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆ ಅಂತ. ಸೊ ಲೆಟ್ಸ್ ಗೋ. ಸೊ ಆ್ಯಕ್ಚುಲಿ ಪ್ಲಾನ್ ಇದ್ದದ್ದು 5 o'clock ಹೊರಡಲಿಕ್ಕೆ, ಕರೆಕ್ಟಾ? 5 o'clock ಹೊರಡಲಿಕ್ಕೆ. ಬಟ್ ಆಲ್ಮೋಸ್ಟ್ ಇವಾಗ 8 o'clock ಆಗಿದೆ. ಸೊ ಆಲ್ಮೋಸ್ಟ್ ವಿ ಆರ್ ಡಿಲೇಡ್ ಬೈ 3 hours. ಆ್ಯಂಡ್ ಇವಾಗ ಸಚಿನ್ದು ಫ್ರೆಂಡ್ಸ್ ಜಾಯ್ನ್ ಆಗ್ತಿದ್ದಾರೆ, ಮದನ್ ಆ್ಯಂಡ್ ಸ್ವಾತಿ. ಸೊ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮಾಡಿರೋ ಹೋಟೆಲ್ ಹೆಸರು ಕೃಷ್ಣ. ನೋ ಬ್ರೋ, ಪಾರ್ಟಿ ಹಾಲ್. ಕೃಷ್ಣ ಹೋಟೆಲ್. ಬಟ್ ಫುಡ್ ತುಂಬ ಚೆನ್ನಾಗಿತ್ತು. ಟೈಮ್ ಇವಾಗ ಆಗಿದೆ 9 ಗಂಟೆ. ಸೊ ಇನ್ನು ಹೊರಡ್ತೀವಿ ಇಲ್ಲಿಂದ. ಇಲ್ಲಿ ನಮ್ಮದು ತಿಂಡಿ ಆಯಿತು. ಆ್ಯಂಡ್ ನಮ್ಮ ಜೊತೆ ಇವಾಗ ಜಾಯ್ನ್ ಆಗಿದ್ದಾರೆ ಮದನ್ ಆ್ಯಂಡ್ ಸ್ವಾತಿಕಾ. ಸರ್ 3 rupees ಕಮ್ಮಿ ಮಾಡ್ತೀರಾ? ಆಯ್ತಲ್ಲ, ಟೈಮ್ 4 ನಿಮಿಷ ವೆಯ್ಟ್ ಮಾಡ್ತೀವಿ. ನೀವು ಹಾಕ್ತಾ ಇರಿ ಅಲ್ಲಿ ತನಕ ಪೆಟ್ರೋಲ್. ಹಾಂ, ಕಾಯೋಣ. ಒಂದ್ರದ್ದು ಕ್ಯಾಪೇ ಇಲ್ಲ ಸಚಿನ್. ಸೊ ಎವ್ರಿ ಲೀಟರ್ಗೆ 3 rupees ರಿಡಕ್ಷನ್ ಇದೆ ಇಲ್ಲಿ ಜಿಯೋದಲ್ಲಿ. ಜಿಯೋ ಫ್ಯೂಲ್ ಸ್ಟೇಷನ್ ಅಲ್ಲ ಇದು? ಎಲ್ಲರೂ ಜಿಯೋದಲ್ಲೇ ಪೆಟ್ರೋಲ್ ಹಾಕಿ 10 AM ಇಂದ ಎಷ್ಟು 10 AM ಇಂದ 5 PM ವರೆಗೆ. ಸೊ ಈಗ ಟೈಮ್ 9:55 ಆಗಿದೆ. ಸೊ ಅದಕ್ಕೆ 5 minutes ನಾವು ಡಿಲೇ ಮಾಡ್ತಾ ಇದ್ದೇವೆ ಪೆಟ್ರೋಲ್ ಹಾಕ್ಸ್ಲಿಕ್ಕೆ. ಸೊ ದಟ್ ಸಚಿನಿಗೆ ಡಿಸ್ಕೌಂಟ್ ಪ್ರೈಸಸ್ ಅಲ್ಲಿ ಸಿಗ್ಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ನಿಮ್ಮ ಪೇಷನ್ಸ್. 10 ಗಂಟೆ ಆಯ್ತಾ ಮಿಷಿನಲ್ಲಿ? ಡೇಂಜರಸ್ ಕರೂಸ್ ಅಹೆಡ್. ಕರು. ಸೊ ಇದು ಇಲ್ಲಿದು ಒನ್ ಆಫ್ ದ ಫೇಮಸ್ ರೋಡ್. ವ್ಯೂ ನೋಡಿ ಮಾರೆ, ಬ್ಯೂಟಿಫುಲ್ ವ್ಯೂ. ಸೊ ಫೈನಲಿ ಪೆನುಕೊಂಡ ಫೋರ್ಟಿಗೆ ಅಂತ ಬಂದಿದ್ದೀವಿ ಇಲ್ಲಿಗೆ. ಬಟ್ ನಾವು ಫೋರ್ಟಿಗೆ ವಾಕ್ ಮಾಡಿ ಹೋಗ್ತಾ ಇಲ್ಲ, ಬಿಕಾಸ್ ಆಲ್ಮೋಸ್ಟ್ 20 ನಿಮಿಷ ಟ್ರೆಕ್ಕಿಂಗ್ ಇದೆ ಅಂತೆ. ಸೊ ಅದಕ್ಕೆ ಹೋಗ್ತಾ ಇಲ್ಲ ಅಲ್ಲಿಗೆ. ಅದರ್ವೈಸ್ ಇಲ್ಲೇ ಹಳೆ ಸ್ಟ್ರಕ್ಚರ್ಸ್ ಎಲ್ಲ ಇದೆ. ಸೊ ಅದನ್ನು ನೋಡ್ತಾ ಇದ್ದೀವಿ. ನನಗೂ ಗೊತ್ತಿಲ್ಲ ಏನಿದೆ ಅಂತ ಈ ಸ್ಟ್ರಕ್ಚರ್ಸ್ ಬೇಸಿಕಲಿ. ವಾವ್, ಎಷ್ಟು ಹಳದಿರ್ಬೋದಲ್ಲ ಇದು. ಓ, ಇದು ಲಕ್ಷ್ಮೀ ಟೆಂಪಲ್ ಅಂತ ಬರೆದಿದ್ರಲ್ಲ, ಅದೇನಾ? ಯಾಕೆ ಹೋಗ್ಲಿಲ್ಲ ಸಚಿನ್ ನಾವು ಫೋರ್ಟಿಗೆ? ಯಾಕಂದ್ರೆ ಫೋರ್ಟ್ ಈಸ್ 1 hour ವಾಕ್. 1 hour ಇರಲಿಲ್ಲ. ಅವನು ಆ್ಯಕ್ಚುಲಿ 20 minutes ಹೇಳಿದ್ರು. ಬಟ್ ನಮಗೆ ಸ್ವಲ್ಪ ಡೌಟಲ್ಲಿ ಇದ್ವಿ ನಾವು, 20 minutes ಆಗ್ಬೋದಾ ಇಲ್ಲ ಜಾಸ್ತಿ ಆಗ್ಬೋದಾ ಅಂತ. ಅಲ್ಲಿ ಮತ್ತೆ ಫೋರ್ಟ್ ಆಗಿ ಕಾಣುದಿಲ್ಲ, ಅದು ಫೋರ್ಟ್ ಆಗಿ ಕಾಣಲಿಲ್ಲ, ಸ್ವಲ್ಪ ವಾಚ್ ಟವರ್ ಥರ ಕಾಣಿಸ್ತು. ಸೊ ನೆಕ್ಸ್ಟ್ ಸ್ಟಾಪ್ ಗಾಂಧಿಕೋಟ. ಸೊ ಬೇಸಿಕಲಿ ಪೆನುಕೊಂಡ ಫೋರ್ಟ್ ಆ ಮೌಂಟೇನ್ ಮೇಲ್ಗಡೆ ಇದೆ. ಬಟ್ ಇಲ್ಲಿಂದ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಇಲ್ಲಿಂದ ನೋಡ್ಕೊಂಡು ಹೋಗ್ಬೇಕು. ಸಾರಿ ಸಚಿನ್, ನಾನು ಪೋಸ್ ಕೊಡ್ತಾ ಇದ್ದೀನಿ. ಬಟ್ ಎನಿವೇಸ್ ಮಳೆ ಬರ್ತಾ ಇದೆ, ಸ್ವಲ್ಪ ನಿಂತಿದೆ ಇವಾಗ. ಬಟ್ ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ನೋಡೋಣ ಹೇಗಿದೆ ಅಂತ ಇಲ್ಲೇ ಹೋಗಿ. ಈ ರೋಡ್ಸ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿಟ್ಟಿದ್ದಾರೆ. ಇಲ್ಲಿ ಬರೋದಕ್ಕೆ ಬೈಕಲ್ಲಿ ಬರೋರಂತ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಥರ ಘಾಟ್ ಇದೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಸೊ ಫೋಟೋಗ್ರಫಿ ಎಲ್ಲ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಸೊ ಇಲ್ಲಿ ವ್ಯೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ
ಸೊ ನಂದಿ ಹಿಲ್ಸ್ ಕಂಪೇರ್ ಮಾಡಿದ್ರೆ ಇದು ಒನ್ ಆಫ್ ದ ಆಪ್ಷನ್, ಇದು ಒನ್ ಆಫ್ ದ ಆಪ್ಷನ್. ಸೊ ಬನ್ನಿ ಇಲ್ಲಿ. ಸೊ ಮಳೆ ಬರ್ತಾ ಇದೆ, ಆಲ್ಮೋಸ್ಟ್ ಟೈಮ್ 12 o'clock ಆ್ಯಂಡ್ ಇವಾಗ ನಾವು ಹೆಡಿಂಗ್ ಟುವರ್ಡ್ಸ್ ಗಾಂಧಿ ಕೋಟ. ಸೊ ಬೇಸಿಕಲಿ ಇನ್ನು 100 ಕಿಲೋಮೀಟರ್ ಇದೆ, ಬಟ್ ನಾವು ಸಾಯಿ ತೇಜ ರೆಸ್ಟೋರೆಂಟ್ ಅಂತ ಬಂದಿದ್ದೇವೆ ಆ್ಯಂಡ್ ಇಲ್ಲೇ ಆರ್ಡರ್ ಮಾಡಿದ್ದೀವಿ. ಮೆನು ಈ ಥರ ಇದೆ. ರೈಸ್, ಟೊಮ್ಯಾಟೊ ಚಟ್ನಿ, ಪಾಪಡ್, ಬ್ರಿಂಜಾಲ್ ಸಬ್ಜಿ, ಮತ್ತೆ ಉಪ್ಪಿನಕಾಯಿ, ಮತ್ತೆ ಈ ಥರ ದಾಲ್ ರಸಂ. ಲಂಚ್ ಇವಾಗ ಮಾಡಿ ಮುಗಿಸಿದ್ವಿ. ಟೈಮ್ ಇವಾಗ 2 ಗಂಟೆ ಆಗಿದೆ. ಹಿಂದ್ಗಡೆ ಸಾಯಿ ತೇಜ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಫುಡ್ ಇಲ್ಲಿ. ಅಂದರೆ ಗಾಂಧಿ ಕೋಟಕ್ಕೆ ಹೋಗೋದಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಮ್ಯಾಪ್ಸಲ್ಲಿದೆ, ಮೇಬಿ ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ನಮಗೆ ಹೋಗ್ಲಿಕ್ಕೆ ಇನ್ನು 104 ಕಿಲೋಮೀಟರ್ಸ್ ಆ್ಯಂಡ್ ET is 5 o'clock. ನಾವು ಆ್ಯಕ್ಚುಲಿ ಸನ್ಸೆಟ್ಗೆ ರೀಚ್ ಆಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ, ಬಟ್ ನಾಟ್ ಶ್ಯೂರ್ ಎಷ್ಟೊತ್ತು ಆಗ್ತದೆ. ನೋಡೋಣ. ರೋಡ್ ಆ್ಯಕ್ಚುಲಿ ಚೆನ್ನಾಗಿಲ್ಲ. ಸೊ ಟೈಮ್ ಆಲ್ಮೋಸ್ಟ್ 4 ಆಗಿದೆ. ಗಾಂಧಿ ಕೋಟ ರೀಚ್ ಆಗಿದ್ದೀವಿ ಫೈನಲಿ. ಇವಾಗ ರೂಮಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಬಟ್ ಹಿಂದ್ಗಡೆ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಿನ್ನು. ಸೊ ವೆಲ್ಕಮ್ ಟು ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ. ಸೊ ನೋಡೋಣ ಹೇಗಿರ್ಬೋದು ಅಂತ ಇಲ್ಲಿ ಎಕ್ಸ್ಪೀರಿಯನ್ಸ್. ಇವಾಗ ಸನ್ಸೆಟ್ ಆಗ್ತಾ ಬಂತು, ನೋಡೋಣ. ಇವಾಗ ಸನ್ಸೆಟ್ಗೆ ಹೋಗ್ಬೇಕು ಆ್ಯಂಡ್ ಇವಾಗ ಟೀ ಕೊಡ್ತಾರೆ ಅಂದಿದ್ದಾರೆ. ಸೊ ಇದು ರೂಮ್ ಸಿಂಗಲ್ ಕಾಟ್ ಇದೆ, AC ಇದೆ, ರೆಸ್ಟ್ ರೂಮ್, ಕಾಟ್, TV ಇದೆ. ರೂಮ್ ಸೊ ಪರ್ ಹೆಡ್ ಇಲ್ಲಿ 1500 ಚಾರ್ಜ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಫುಡ್. ಆ್ಯಂಡ್ ಇದು ಔಟ್ಡೋರ್ ಏರಿಯಾ ಈ ಥರ ಕಾಣಿಸ್ತದೆ. ಸಚಿನ್ ಅಂತ ರೋಡ್ ಇದು ರಿವ್ಯೂಸ್ ಹೇಗಿದೆ? ಭಾರಿ ಒಳ್ಳೆ ರೋಡ್, ಎಂತ ರೋಡ್, ಮಸಾಜ್ ರೋಡ್. ಗುಂಡಿ ಅಂದರೆ ಗುಂಡಿಯಲ್ಲಿ ರೋಡ್. ಬೆನ್ನೆಲ್ಲ ಒಂದು ಲೆಕ್ಕ ಆಗಿದೆ. ಸೊ ಲಗೇಜನ್ನು ಇಳಿಸುವ ಅದರಿಂದ ಆಮೇಲೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗಿ. ಸೊ ಫ್ರೆಶ್ ಆಗಿ ಇವಾಗ ಸ್ವಲ್ಪ ಆಚೆ ನೋಡೋದಕ್ಕೆ ಬಂದಿದ್ದೀವಿ. ಹಿಂದ್ಗಡೆ ಸನ್ಸೆಟ್ ಆಗ್ತದೆ ಆ್ಯಂಡ್ ಫೋರ್ಟ್ ಇದೆ. ನನಗೆ ಗೊತ್ತಿಲ್ಲ ಯಾವ ಫೋರ್ಟ್ ಅಂತ, ನಾನು ನೋಡಿ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಗ್ರ್ಯಾಂಡ್ ಕ್ಯಾನಿಯನ್ ವ್ಯೂ ನನ್ನ ಮುಂದೆನೇ ಇದೆ. ಸೊ ಇವಾಗ ಗ್ರ್ಯಾಂಡ್ ಕ್ಯಾನಿಯನ್ ಹತ್ರ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ನೋಡ್ಬೋದು ಫುಲ್ ಟೆಂಟ್ಸ್ ಇದೆ. ಇಲ್ಲೇ ಓವರ್ ನೈಟ್ ಸ್ಟೇನು ಮಾಡ್ಬೋದು ಅಂತ ನೋಡಿದೆ. ಇಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಓವರ್ ನೈಟ್ ಸ್ಟೇ ಮಾಡ್ಬೋದು, ಆಪ್ಷನ್ಸ್ ಇದೆ. ಆ್ಯಂಡ್ ಅಲ್ಲೂ ಟೆಂಟ್ಸ್ ಇದೆ ಆ್ಯಂಡ್ ಗ್ರ್ಯಾಂಡ್ ಕ್ಯಾನಿಯನ್ ಈ ಥರ ಕಾಣಿಸ್ತದೆ. ವಾವ್. ಸೊ ಇಲ್ಲಿ ನೋಡ್ಬೋದು, ಅಲ್ಲಿಂದ ಸ್ಟಾರ್ಟ್ ಆದ ವ್ಯೂ ಫುಲ್ ಪ್ಯಾನೋರಾಮಿಕ್ ವ್ಯೂ ಇದೆ. ಸೊ ಇದನ್ನು ಗ್ರೇಟ್ ಇಂಡಿಯನ್ ಕ್ಯಾನಿಯನ್ ಅಂತ ಕರೀತಾರೆ. ಸೊ ಈ ವ್ಯೂ ನೋಡ್ಬೋದು ಪೂರ್ತಿ ಅಲ್ಲಿಂದ ಹಿಡಿದು ಪೂರ್ತಿ ಇಲ್ಲಿ ತನಕ ಇದೆ. ಆ್ಯಂಡ್ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಇದೆ, ಬೋಟಿಂಗ್ ಇದೆ, ಜಿಪ್ ಲೈನಿಂಗ್ ಇದೆ, ಆ ಥರ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ನಡೀತಾ ಇರುತ್ತೆ. ಬಟ್ ಅದರ ಡೀಟೇಲ್ಸ್ನ ಮೇ ಬಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ವ್ಯೂ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಇವಾಗ ಸನ್ಸೆಟ್ ಆಗ್ತಾ ಇದೆ. ಡೆಫಿನೆಟ್ಲಿ ಈ ವ್ಯೂನ ಇವತ್ತು ಎಂಜಾಯ್ ಮಾಡ್ತೀನಿ. ಸೊ ಓವರ್ ನೈಟ್ ಇಲ್ಲೇ ಸ್ಟೇ ಆಗಿ ಸನ್ರೈಸ್ ಕೂಡ ಇಲ್ಲೇ ನೋಡ್ತೀವಿ. ಸೊ ಹೋಪ್ಫುಲಿ ಸನ್ರೈಸ್ ಏನು ನನ್ನ ಹಿಂದ್ಗಡೆನೇ ಆಗಬೇಕು ನಾಳೆ. ಸೊ ನೋಡೋಣ ಹೇಗಿರುತ್ತಂತ ವ್ಯೂ. ಅದರ್ವೈಸ್ ಹೀಗೆ ಕಾಣಿಸ್ತದೆ ವ್ಯೂ ಇವಾಗ ಸದ್ಯಕ್ಕೆ. ಮೇ ಬಿ ಡ್ರೋನ್ ಇದ್ದಿದ್ರೆ ಏರಿಯಲ್ ಶಾಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತಿತ್ತು, ಬಟ್ ನಾನು ಡ್ರೋನ್ ತಂದಿಲ್ಲ. ಅದರ್ವೈಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಸದ್ಯಕ್ಕೆ ಹೊರಡುವ. ಇವಾಗ ಟೀ ಟೈಮ್ ಇಲ್ಲಿ ಟೀ ಕುಡಿದು ರಾತ್ರಿ ಓವರ್ ನೈಟ್ ಇಲ್ಲೇ ಕ್ಯಾಂಪಿಂಗ್ ಮಾಡ್ತೀವಿ. ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತಂತ. ಅದರ್ವೈಸ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ನಂದು ಏರ್ಟೆಲ್ ಸಿಮ್ ಇರೋದು, ಬಟ್ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ ಅನ್ನಿಸ್ತಾ ಇದೆ. ಅದರ್ವೈಸ್ ಸ್ಟೇ ಎಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಸದ್ಯಕ್ಕೆ. ನೋಡುವ ಮುಂದೆ. ಬಾಲಾಜಿ ಟೂರಿಸ್ಟ್ ಸ್ಪಾಟ್. ಸೊ ಸಚಿನ್ ಫೇವ್ರೆಟ್ ಲೊಕೇಶನ್. ಹೌದು, ಅವಾಗ ಬರ್ತಾ ಇರ್ತಾರೆ. ಆವಾಗ ಬರ್ತದೆ.
ಸೊ ಆ ಒಂದು ರೆಕಮೆಂಡೇಶನ್ ಮೇಲೆ ಇಲ್ಲಿ ಬಂದಿದೆ. ಸೊ ಗ್ರ್ಯಾಂಡ್ ಕೆನ್ಯನ್ ಈ ಲೊಕೇಶನಿಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಮೇ ಬಿ ಒಂದು 50 ಮೀಟರ್ಸ್ ಆರ್ 100 ಮೀಟರ್ಸ್ ಇರ್ಬೋದು. 100 ಮೀಟರ್ಸ್ ಎಲ್ಲಿ, 20 ಮೀಟರ್ಸ್. 20 ಮೀಟರ್ಸ್ ಅಂದ್ರೆ ಎಷ್ಟು ದೂರ ಗೊತ್ತಂತ? ಗೇಟ್ ಇಂದ 20 ಮೀಟರ್. ಓಕೆ, ಜಸ್ಟ್ ರೋಡ್ ಕ್ರಾಸ್ ಆದರೆ ವ್ಯೂ ನೋಡ್ಬೋದು. ಸುತ್ತಮುತ್ತಲು ಏನೆಲ್ಲ ಇದೆ ಅನ್ನೋ ಹೇಳ್ತಾರೆ ಇವಾಗ ಪ್ರಕೃತಿಯವರು. ಶ್ರೀ ರಘುನಾಥ ಸ್ವಾಮಿ ಟೆಂಪಲ್, ಆಮೇಲೆ ನೆಕ್ಸ್ಟ್ ಮತ್ತೆ ಕತುಲ ಕೊನೇರು ಅಂತ ಒಂದು ಹಿಸ್ಟಾರಿಕಲ್ ಲ್ಯಾಂಡ್ ಮಾರ್ಕ್ ಉಂಟು. ಓಕೆ, ಬಟ್ Closing at one time. 6 o'clock. Then we have to hurry Prakriti. ಮತ್ತೆ ವಿಜಯನಗರ ಸ್ಟೈಲ್ ಇದು ಮಾಧವರಾಯ ಸ್ವಾಮಿ ಟೆಂಪಲ್. ಇದೆಲ್ಲ ಇಲ್ಲೇ ಇರೋದಾ? Then we have to hurry. No? ಕ್ಲೋಸಿಂಗ್ ಟೈಮ್ ಕ್ಲೋಸಿಂಗ್ ಟೈಮ್ 10 AM ಇಂದ ಓಪನ್ಸ್ ಇಲ್ಲ ಇವತ್ತು. 4 ಗಂಟೆವರೆಗೆ. ಸೊ ಮೇ ಬಿ ನಾಳೆ ಬೆಳಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತೇನಾದ್ರು ಉಂಟಾ? ಗಾಂಧಿಕೋಟ ಫೋರ್ಟ್, ಚಾರ್ಮಿನಾರ್. ಚಾರ್ಮಿನಾರ್ ಇಲ್ಲಿ ಉಂಟಾ? ಚಾರ್ಮಿನಾರ್ ಅಂದ್ರೆ ಮಿನಿ ಗೇಟ್ ವೇ ತರ ಒಂದಿದೆ ಲ್ಯಾಂಡ್ ಮಾರ್ಕ್. ಓಕೆ, ಮತ್ತೆ ಐ ಹರ್ಡ್ ದೇರ್ ಇಸ್ ಒಂದು ಮಸೀದಿ ತರ ಸ್ಟ್ರಕ್ಚರ್. ಸೊ ಹೋಪ್ಫುಲಿ ನಾಳೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೇವೆ. ಸೊ ಟೈಮ್ ಆಲ್ಮೋಸ್ಟ್ ಇವಾಗ 1 ಗಂಟೆ ಆಯಿತು ಆ್ಯಂಡ್ ನಮ್ಮದು ಬಾರ್ಬೆಕ್ಯೂ ಆ್ಯಂಡ್ ಡಿನ್ನರ್ ಎಲ್ಲ ಮುಗಿದೋಯ್ತು. ಇವತ್ತಿನ ಡೇ ಇಲ್ಲೇ ಮುಗಿಸ್ತಾ ಇದ್ದೀವಿ ಆ್ಯಂಡ್ ಈ ವಿಡಿಯೋನೂ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಶೇರ್ ಮಾಡಿ. ಬಾಯ್.